ನೋಡಿ, ನಮ್ಮಲ್ಲಿ ಯಾವ ಖರೀದಿನೂ ನಡೆಯೋದಿಲ್ಲ. ಖರೀದಿ ಮಾಡೋರು ಯಾರು? ಖರೀದಿ ಮಾಡಿದ್ದವ್ರು ಯಾರು? ಮುಂಬೈ ಕರ್ಕೊಂಡೋಗಿ ಖರೀದಿ ಮಾಡ್ಕೊಂಡು ತಗೊಂಬಂದವ್ರು ಯಾರು? ಅದರಿಂದ ನಮ್ಮಲ್ಲಿ ಯಾವುದೂ ಇಲ್ಲ. ಒಂದು ವೇಳೆ ಆ ರೀತಿ ಏನಾದ್ರು ಇದ್ರೆ ನಮ್ಮ ಹೈಕಮಾಂಡ್ನವ್ರು ಗಮನಿಸ್ತಾರೆ. ನೋಡಿ, ಕಾನೂನು, ಈ ದೇಶದಲ್ಲಿರ್ತಕ್ಕಂಥ ಕಾನೂನು ತಿಮ್ಮಾಪುರ್ಗೂ ಒಂದೇ, ಪರಮೇಶ್ವರ್ಗೂ ಒಂದೇ, ನಿಮಗೂ ಒಂದೇ. ನೀವು ಸನ್ ಗ್ಲಾಸ್ ಹಾಕೊಂಡಿದ್ದೀರಾ ಅಂತ ನಿಮಗೆ ಬೇರೆ ಕಾನೂನಿಲ್ಲ, ನಾನು ಇಂಥ ಗ್ಲಾಸ್ ಹಾಕೊಂಡಿದ್ದೀನಿ ಅಂತ ನನಗೇನು ಬೇರೆ ಕಾನೂನಿಲ್ಲ. ಆದ್ರಿಂದ ಆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರು ಇದ್ರೆ ಯಾವ ತೊಂದರೆನೂ ಇಲ್ಲ. ಅವರು ಕಾನೂನು ಮೀರಿ ಹೋದಾಗ ಇಂಥದ್ದೆಲ್ಲ ಘಟನೆ ಆಗುತ್ತೆ. ಅದನ್ನ ನಮ್ಮ ಇಲಾಖೆಯವರು ಗಮನಿಸ್ತಾರೆ, FIR ಮಾಡ್ತಾರೆ, ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಅದು ಡೀಟೇಲ್ಸ್ ಅವ್ರು ಏನ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಇಲ್ಲ, ಮುಜುಗುರ ಅಂತ ಹೇಳಿದ್ರೆ ನಾನು ನಿನ್ನೆ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡೀ ವಸತಿ ಇಲಾಖೆಯನ್ನೇ ದೂಷಣೆ ಮಾಡೋದ್ ಬದಲು, ಇಡೀ ಸರ್ಕಾರವನ್ನೇ ನೀವು ಹೇಳೋ ಬದಲು, ಯಾವ ಸ್ಪೆಸಿಫಿಕ್ ಕೇಸಿನಲ್ಲಿ ಈ ರೀತಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ತಿಳಿಸಿದ್ರೆ ಅದಕ್ಕೆ ನಾವು ಕ್ರಮ ತಗೋಬಹುದು. ನಾನು ಮುಂದುವರೆದು ಹೇಳಿದೆ, ಒಂದು ವೇಳೆ ಪೊಲೀಸ್ ಇಲಾಖೆಗೆ ನೀವು ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಅದನ್ನ FIR ಮಾಡಿ ತನಿಖೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ನಾವು ಇಡೀ ಸರ್ಕಾರವನ್ನೇ ಆ ರೀತಿ ಹೇಳೋದು ತಪ್ಪು ಅಂತ ಕೂಡ ಹೇಳಿದೆ. ವಿರೋಧ ಪಕ್ಷದವರು ಹೇಳೋದು ಬೇರೆ, ನಮ್ಮ ಪಕ್ಷದವರು, ಸ್ವಪಕ್ಷದವರು, ಶಾಸಕರು ಹೇಳಿದಾಗ ಅದು ಗಂಭೀರವಾಗಿ ನಾವು ತಗೊಳ್ತೀವಿ. ವಿರೋಧ ಪಕ್ಷದವ್ರು ಹೇಳಿದ್ರು ಗಂಭೀರವಾಗಿ ತಗೊಂತೀವಿ. ನಾವೇನು ಅದನ್ನ ತಳ್ಳಿ ಹಾಕೋದಿಲ್ಲ. ಆದ್ರೆ ಇದು ಆ ಸ್ಪೆಸಿಫಿಕ್ ಕೇಸಸ್ಗೆ ಬದಲು ಇಡೀ ಸರ್ಕಾರವನ್ನೇ ನಾವು ದೂಷಣೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ. ಆ ಹೇಳಿಕೆಯನ್ನು ಇಟ್ಕೊಂಡು ರಾಜೀವ್ ಕಾಗೆ ಅವರು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟರು. ಅದನ್ನು ನಾನು ರಾಜೀನಾಮೆ ಕೊಡ್ತೀನಿ ಅದನ್ನು ನಾವು ವೆರಿಫೈ ಮಾಡ್ತೇವೆ. ಯಾವ ಸಂದರ್ಭದಲ್ಲಿ ಅವರಿಗೆ 13 ಕೋಟಿ ರೂಪಾಯಿ ಕೆಲಸ ಇನ್ನೂ ಕೂಡ ಕಾಮಗಾರಿಗಳು ಮಂಜೂರಾಗಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ವೆರಿಫೈ ಮಾಡಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ತೇವೆ. ಎವ್ರಿಥಿಂಗ್ ಟೇಕ್ಸ್ ಸಮ್ ಟೈಮ್. ಯಾಕಂದ್ರೆ ಯಾವುದೇ ಕಾಮಗಾರಿಗೆ ಒಂದು ಎಸ್ಟಿಮೇಟ್ ಮಾಡಬೇಕು, ಒಂದು DPR ಆಗಬೇಕು, ಅದಕ್ಕೆ ಅನುಮತಿಯನ್ನ ಆನಂತರ ಫೈನಾನ್ಸ್ನವರು ಕ್ಲಿಯರೆನ್ಸ್ ಕೊಟ್ರೆ ಆಗುತ್ತೆ. ಸರ್, ಮೊನ್ನೆ ಪ್ರಹ್ಲಾದ್ ಜೋಶಿ